ಚೇತು ಮತ್ತು ನಂದಿನಿಯ ಮೊದಲ ಭೇಟಿಯಲ್ಲೇ ಮನಸ್ತಾಪ ತಂದುಕೊಂಡು ಇಬ್ಬರು ಬಾಯಿಗೆ ಬೀಗ ಹಾಕಿ ಕುಳಿತಿದ್ದರು. ಅರ್ಧ ಗಂಟೆ ಮುಂಬೈ ಊರು ಸುತ್ತುತ್ತಾ ಕಾರ್ ಒಂದು ಮನೆಯ ಮುಂಭಾಗ ಬಂದು ನಿಂತಿತ್ತು. ಅಲ್ಲಿ ಮನೆಯ ಮೇಲ್ಮಹಡಿಗಳು ಮಾತ್ರ ಕಾಣಿಸುತ್ತಿದ್ದವು. ಅದು ಮನೆಯಲ್ಲ, ಅರಮನೆಯಂತೆ ಕಾಣುತ್ತಿತ್ತು. ಉಳಿದಂತೆ ಕಾಂಪೌಂಡ್ 2 ಆಳು ಉದ್ದಕ್ಕೆ ಕಟ್ಟಲಾಗಿತ್ತು. ಗೇಟ್ ಬಳಿ ಸ್ವರ ಪ್ಯಾಲೇಸ್ ಎಂಬ ಹೆಸರು ಎದ್ದು ಕಾಣುತ್ತಿತ್ತು. ಸ್ವರ ಹೆಸರು ಓದಿ ಅಪ್ಪನಿಗೆ ಒಬ್ಳೆ ಮಗಳು ಅನ್ಸುತ್ತೆ ಮಗು ಅಂದ್ಕೊಂಡ ನಿಂತ ನಂದಿನಿಗೆ ಬಳಿ ಚೇತು ಬ್ಯಾಗ್ ಹಿಡಿದು ಬಂದು ನಿಂತು ತನ್ನ ಜಾಬ್ನಲ್ಲಿದ್ದ ಒಂದು ID ಕಾರ್ಡ್ ತೆಗೆದು ಗೇಟ್ನಲ್ಲಿದ್ದ ಸ್ವೈಪಿಂಗ್ ಮಿಷನ್ ಮೇಲಿಟ್ಟ. ಸ್ವೈಪ್ ಮಾಡಿದ್ದ. ಗೇಟ್ ಓಪನ್ ಆಗಿತ್ತು. ನಂದಿನಿ ಇದೆಲ್ಲವನ್ನು ಆಶ್ಚರ್ಯದಿಂದ, ಮನೆಗೂ ಈ ರೀತಿ ವ್ಯವಸ್ಥೆ ಇದೆಯಲ್ಲ, ಮೆಟ್ರೋ ಸ್ಟೇಷನ್ ಬಿಟ್ಟರೆ ಇಲ್ಲೇ ಈ ವ್ಯವಸ್ಥೆ ನೋಡ್ತಿರೋದು ಅನ್ನೋ ಥರ ನೋಡ್ತಾ ನಿಂತ್ಕೊಂಡಿದ್ರೆ ಚೇತು ಗೇಟ್ ಬಳಿ ನಿಂತು, ಬನ್ನಿ ಇಲ್ಲ ಅಂದರೆ ಮತ್ತೆ ಗೇಟ್ ಕ್ಲೋಸ್ ಆಗುತ್ತೆ. ಚೇತು ಮಾತು ಕೇಳಿ ಒಳಗೆ ಹೋಗಿದ್ದ ನಂದಿನಿಗೆ ಅಲ್ಲಿ ಒಂದು ಗಗನಚುಂಬಿ ಕಟ್ಟಡಕ್ಕೂ ದೊಡ್ಡ ಅರಮನೆಗೂ ಸರಿಸಾಟಿಯಾಗಿರುವ ಅರಮನೆ ಕಾಣಿಸಿತ್ತು. ಚೇತು ಹಿಂದೆ ಹಿಂದೆ ನಡೆದು ಹೋಗಿದ್ದಳು. ಅರಮನೆ ಸುತ್ತ ಸಾವಿರಾರು ಗಾರ್ಡ್ಗಳು ಗನ್ ನೇತಾಕಿಕೊಂಡು ಸುತ್ತುತ್ತಿದ್ದರೆ ಇರುವೆಗಳು ಸಕ್ಕರೆ ಹೊತ್ತು ಓಡುತ್ತಿರುವಂತೆಯೇ ಕಾಣಿಸುತ್ತಿತ್ತು. ಗೇಟ್ನಿಂದ ಮತ್ತೊಂದು ಕಾರು ಏರಿ ಹೊರಟರು ನಂದಿನಿ ಮತ್ತು ಚೇತು. ಸ್ವಲ್ಪ ಸಮಯದ ನಂತರ ಮನೆ ಬಾಗಿಲಲ್ಲಿ ನಿಂತರು. ಚೇತು ಜೊತೆ ಬಂದಿದ್ದ ನಂದಿನಿಯನ್ನು ಕಂಡು ನಗುತ್ತಲೇ ಸ್ವಾಗತಿಸಿದ್ದರು. ಬಾರಮ್ಮ ಎನ್ನುತ್ತಾ ಅವತ್ತು ಹಾಸ್ಪಿಟಲ್ನಲ್ಲಿದ್ದ ಅದೇ ಹೆಂಗಸು ಒಂದು ನಗುವನ್ನು ಒಟ್ಟಿದ್ದರು. ನೀವು ಇವಾಗ ಆರೋಗ್ಯವಾಗಿದ್ದೀರಾ ಅಂದ್ಲು ನಂದಿನಿ. ಹೌದು, ಚೆನ್ನಾಗಿದ್ದೀನಮ್ಮ. ಏನಿದ್ರೂ ನನ್ನ ಮಗಳದ್ದೇ ಚಿಂತೆ. 2ನೇ ಫ್ಲೋರಿನಲ್ಲಿದ್ದಾಳೆ, ಚೆನ್ನಾಗಿ ನೋಡ್ಕೊಳ್ಳಮ್ಮ ಎಂದರು ಅಮಲ. ಅವರ ಮಾತಿಗೆ ಸರಿ ಎಂದಂತೆ ತಲೆ ಆಡಿಸಿದ್ದಳು. ನಿಂತಿದ್ದಳು ನಂದಿನಿ. ಅವಳನ್ನು ಕರೆದುಕೊಂಡು ಹೋಗಲು ಮನೆಯ ಕೆಲಸದವರು ಬಂದರು. ಚೇತು ಕೈಯಿಂದ ಬ್ಯಾಗ್ ಪಡೆದು ಮುಂದೆ ಮುಂದೆ ಹೋಗುತ್ತಿದ್ದ ಮೇಡ್ ಹಿಂದೆ ಹಿಂದೆಯೇ ನಡೆದ ನಂದಿನಿ ಮನೆಯೊಳಗಿನ ಲಿಫ್ಟ್ ಬಳಿ ಹತ್ತಿ 2ನೇ ಬಟನ್ ಪ್ರೆಸ್ ಮಾಡಿದ್ದರು. 2 ನಿಮಿಷದಲ್ಲಿ ದೊಡ್ಡ ಕಾರಿಡಾರ್ ತಲುಪಿದ್ದರು. ಇಡೀ ಕಾರಿಡಾರ್ ನರ್ಸರಿ ಸ್ಕೂಲ್ನಂತೆಯೇ ಕಾಣಿಸುತ್ತಿತ್ತು. ಒಂದು ಕಡೆ ಹುಣ್ಣಿಮೆಯ ಚಂದಿರ, ಮತ್ತೊಂದು ಕಡೆ ಬೆಳಗುವ ಸೂರ್ಯ, ಮತ್ತೊಂದೆಡೆ ಕಾಡು ಪ್ರಾಣಿಗಳ ಚಿತ್ರಗಳು ಎಲ್ಲವೂ ಮಕ್ಕಳ ಅರಮನೆಯನ್ನು ಬಿಂಬಿಸುತ್ತಿದ್ದವು. ನಡೆಯುತ್ತಾ ಬಂದಿದ್ದ ನಂದಿನಿಗೆ ಸ್ವರ ರೂಮ್ ಸಿಕ್ಕಿತ್ತು. ಆಕಾಶದಿಂದ ಧರೆಗಿಳಿದ ಪರಿ ಜಗತ್ತೇ ಕಂಡಂತೆ ಕಾಣಿಸಿತ್ತು. ಎಲ್ಲ ಕಡೆ ಪಿಂಕ್ ಮತ್ತು ಸ್ಕೈ ಬ್ಲೂ ಬಣ್ಣದಿಂದ ಹೂವು ಚಿಟ್ಟೆಗಳಿಂದ ಅಲಂಕಾರಗೊಂಡಿತ್ತು. ಅದರ ಮಧ್ಯೆ ಒಂದು ಕಿಂಗ್ ಸೈಜ್ ಬೆಡ್, ಅದು ಕೂಡ ಪಿಂಕ್ ಬಣ್ಣದ ಚಿಟ್ಟೆಗಳಿಂದ ಅಲಂಕಾರಗೊಂಡಿತ್ತು. ಅದರ ಮಧ್ಯೆ ಕಾಲಿಗೆ ಹಣೆಗೆ ಬ್ಯಾಂಡೇಜ್ ಹಾಕಿ ಕುಳಿತಿದ್ದ ಪರಿ ಮಾತ್ರ ಪ್ರಪಂಚವೇ ತಲೆ ಮೇಲೆ ಬಿದ್ದಂತೆ ಕುಳಿತಿದ್ದಳು. ನೋಡಿ ಆಶ್ಚರ್ಯವಾಗಿತ್ತು ಆ ಮಗುವನ್ನು. ತನ್ನ ಬ್ಯಾಗ್ ಅಲ್ಲೇ ಇಟ್ಟ ನಂದಿನಿಯ ಕಂಡು, ಸಿಸ್ಟರ್, ನೀವು ನಿಮ್ಮ ಬ್ಯಾಗ್ನ ಪಕ್ಕದಲ್ಲೇ ಇರೋ ರೂಮ್ನಲ್ಲಿ ಇಟ್ಕೊಳ್ಳಿ, ಅದು ನಿಮ್ಮದೇ ರೂಮ್. ನೀವು ಇವಳನ್ನು ನೋಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಅಂದರು ಮನೆ ಕೆಲಸದ ಹುಡುಗಿ. ಇಡೀ ಅರಮನೆಯಲ್ಲಿಯ ಪ್ರತಿಯೊಬ್ಬರ ಯೂನಿಫಾರ್ಮ್ ಹಾಕಿ ಓಡಾಡುತ್ತಿರುವುದು ನೋಡಿ ಯಾವುದೋ ಸಂಸ್ಥೆಗೆ ಕೆಲಸಕ್ಕೆ ಬಂದಿದ್ದೇನೇನೋ ಅನ್ನಿಸಿತ್ತು ನಂದಿನಿಗೆ. ಕೆಲಸದವರು ಹೇಳಿದಂತೆ ತನ್ನ ಬ್ಯಾಗ್ ಅಲ್ಲೆಯೇ ಇರಿಸಲು ಹೇಳಿ ಆಕೆ ಸ್ವರ ರೂಮ್ಗೆ ಹೋಗಿದ್ದಳು. ಆವಾಗ ಅವಳಿಗೆ ಅರ್ಥವಾಗಿದ್ದು ಸ್ವರ ಯಾಕೆ ಇಷ್ಟೊಂದು ಸಪ್ಪೆಗೆ ಮುಖ ಗಂಟಿಕ್ಕಿ ಇರುತ್ತಾಳೆ ಎಂದು. ಆಗಲೇ ಸಂಜೆಯಾಗಿತ್ತು. ಇಡೀ ರೂಮ್ನಲ್ಲಿ ಮಾತ್ರವಲ್ಲದೆ ಇಡೀ ಫ್ಲೋರ್ನಲ್ಲಿ ಸ್ವರ ಒಬ್ಬಳೇ. ಅವಳನ್ನು ನೋಡಿಕೊಳ್ಳಲು ಎಷ್ಟೇ ಆಳು ಕಾಳು ಇದ್ದರೂ ಅವಳವರು ಎಂಬುವವರು ಆ ಫ್ಲೋರ್ನಲ್ಲಿ ಯಾರೂ ನಂದಿನಿಗೆ ಕಾಣಲೇ ಇಲ್ಲ. ಆಗಲೇ ಸಂಜೆಯಾಗಿತ್ತು. ಸ್ವರ ನೋಡಿಕೊಳ್ಳುತ್ತಾ ಅವಳಿಗೆ ಫನ್ನಿ ಗೇಮ್ ಆಡಿ ತೋರಿಸುವಾಗ ಅವಳ ಫೋನ್ಗೆ ಮೆಸೇಜ್ ಬಂದಿತ್ತು. ಏನೆಂದು ನೋಡಿದರೆ 5 ಲಕ್ಷ ಟ್ರಾನ್ಸ್ಫರ್ ಆಗಿದ್ದು. ಮೆಸೇಜ್ ನೋಡಿದ ಕೂಡಲೇ ಶಮಿತಾಗೆ ಮೆಸೇಜ್ ಮಾಡಿದಳು. ತುಂಬ ಥ್ಯಾಂಕ್ಸ್ ಕಣೆ ಶಮಿ, ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಕಣೆ. ನೀನು ಇಷ್ಟು ಬೇಗ ಅಮೌಂಟ್ನ ಅಡ್ಜಸ್ಟ್ ಮಾಡ್ತೀಯಾ ಅಂತ ಅಂದ್ಕೊಂಡೂ ಇರಲಿಲ್ಲ ಕಣೆ. ನಾನು 4 ಲಕ್ಷ ಅಡ್ಜಸ್ಟ್ ಮಾಡೋಕೆ ಹೇಳಿದ್ದೆ, ನೀನಂತೂ 5 ಪೂರ್ತಿ ಹಾಕಿದ್ದೀಯಾ. ನನಗೆ ಇವಾಗ ಕಾಲ್ ಮಾಡೋ ಹಾಗಿಲ್ಲ ಕಣೆ. ಮಗು ಮಲಗಿ ನಿದ್ದೆ ಮಾಡಿದ ಮೇಲೆ ಕಾಲ್ ಮಾಡ್ತೀನಿ. ಓಕೆ ಬಾಯ್. ನಾನಿಲ್ಲ ಅಂತ ಕೇರ್ಲೆಸ್ ಆಗಿ ಇರಬೇಡ. ಚೆನ್ನಾಗಿ ನೋಡ್ಕೊ. ನಿಮ್ಮ ಜಾನ್ ಸರ್ನು ಕೂಡ ಅಂತ ಹೇಳಿ ಮೆಸೇಜ್ ಸೆಂಡ್ ಮಾಡಿ ಕೂಡಲೇ ಅಮೌಂಟನ್ನು ತನ್ನ ತಮ್ಮ ನಂಜುಂಡನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಳು. ನಂತರ ಮೇಡ್ ಊಟದ ತಟ್ಟೆ ಹಿಡಿದು ಬಂದಿದ್ದರು. ಆ ತಟ್ಟೆಯಲ್ಲಿನ ಊಟ ನೋಡಿ ನಂದಿನಿ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದಳು. ಇದೇನು, ಯಾರಿಗೂಟ ಅಲ್ಲೂ ನಂದಿನಿ. ಮೇಡ್ ಚಿಕ್ಕಮಾಲ್ಕಿನ್ಗೆ ಅಂದ್ರು ಸ್ವರ ಕಡೆ ತೋರಿಸಿದ್ದರು. ಪ್ಲೇಟ್ ತುಂಬ ಅರೆಬೆಂದ ಸ್ಟೀಮ್ ತರಕಾರಿಗಳು, ಗ್ರೀನ್ ಜ್ಯೂಸ್ ಮತ್ತು ಸ್ವಲ್ಪ ರೊಟ್ಟಿ ಮತ್ತು ಅರ್ಧ ಮೊಟ್ಟೆ ನೀಡಲಾಗಿತ್ತು. ಇದನ್ನು ನೀಡಿ ಹೋಗಿದ್ದ ಮೇಡ್ ದಾರಿ ನೋಡುತ್ತಿದ್ದ ನಂದಿನಿ ಒಮ್ಮೆ ಊಟವನ್ನು ಮತ್ತೊಮ್ಮೆ ಮಗು ಕಡೆ ನೋಡಿ, ನಮ್ಮೂರಿನ ದನಕರಿಗೂ ಕೂಡ ಇದಕ್ಕಿಂತ ಒಳ್ಳೆ ಊಟ ಕೊಡ್ತಾರೆ. ಇದೇನು ಈ ಪುಟ್ಟ ಮಗುಗೆ ಈ ಥರ ಊಟ ಯಾರು ಕೊಡ್ತಿದ್ದಾರೆ? ನಾವು ಹುಷಾರಿಲ್ಲ ಅಂದರೆ ಸಪ್ಪೆ 1 ದಿವಸ ತಿನ್ನೋಕ್ಕೆ ಆಗಲ್ಲ, ಇನ್ನು ಈ ಮಗುಗೆ ಇದು ಟಾರ್ಚರ್ ಅನ್ಸಲ್ವಾ? ಯಾರು ಈ ರೀತಿ ಟಾರ್ಚರ್ ಕೊಡೋರು ಈ ಮಗುಗೆ ಅಂದ್ಕೊಂಡು ಅದನ್ನು ಫೋರ್ಕ್ ಸಹಾಯದಿಂದ ಮಗುಗೆ ತಿನ್ನಿಸಿದ್ರೆ ಮಗು ಇಷ್ಟ ಇಲ್ಲದೆ ಯಾರದ್ದೋ ಬಯಕೆ ಎನ್ನುವಂತೆ ತಿನ್ನುತ್ತಿತ್ತು. ಪಾಪು ಪರಿಸ್ಥಿತಿ ನೋಡಿ ಅಯ್ಯೋ ಅನಿಸುತ್ತಿತ್ತು ನಂದಿನಿಗೆ. ಮಗುಗೆ ಟ್ಯಾಬ್ಲೆಟ್ ನೀಡಿ ಮಲಗಿಸಿ ನಂತರ ಅದರ ಪ್ಲೇಟ್ ಹಿಡಿದು ಕೆಳಗಿನ ಫ್ಲೋರ್ಗೆ ಹೊರಟ ನಂದಿನಿಗೆ ದಾರಿ ಗೊತ್ತಾಗಲಿಲ್ಲ.
ಆದರೂ ಹೇಗೋ ಕಷ್ಟಪಟ್ಟು ಲಿಫ್ಟ್ ದಾರಿ ಕಂಡುಹಿಡಿದ ಕೆಳಗಿನ ಫ್ಲೋರ್ ಬಟನ್ ಪ್ರೆಸ್ ಮಾಡಿದ್ದಳು. ಲಿಫ್ಟ್ ಕೆಳಗಿನ ಫ್ಲೋರ್ ತಲುಪಿತ್ತು. ಲಿಫ್ಟ್ ತೆರೆದ ಕೂಡಲೇ ಅವಳಿಗೆ ಆಶ್ಚರ್ಯ ಕಾದಿತ್ತು. ಲಿಫ್ಟ್ ಮುಂಭಾಗ ಅದೇ ಕೊಲೆಗಾರ ನಿಂತಿದ್ದ. ನಂದಿನಿ ಜೋರಾಗಿ ಕಳ್ಳ ಕಳ್ಳ, ಕೊಲೆಗಾರ ಕೊಲೆಗಾರ ಅಂತ ಕೂಗೋಕೆ ಶುರು ಮಾಡಿದ್ಲು. ಫೋನ್ ಕಿವಿಲಿ ಹಿಡಿದು ಯಾರ ಜೊತೆನೋ ಮಾತಾಡ್ತಿದ್ದ ದತ್ತು. ಮುಂದೆ ಇದ್ದ ನಂದಿನಿಯ ವಾಯ್ಸ್ ಕೇಳಿ ಶಾಕ್ ಆಗಿ ಫೋನ್ ಜೋಬಿಗೆ ಹಿಡಿದು ಮತ್ತೊಂದು ಜೋಬಿನಿಂದ ಗನ್ ಕೈಗೆ ಹಿಡಿದ. ಅಷ್ಟರಲ್ಲಿ ಆಲ್ಮೋಸ್ಟ್ ಅರ್ಧ ಬಾಡಿಗಾರ್ಡ್ಸ್ ಅಲ್ಲಿ ಬಂದು ನಿಂತು ದತ್ತು ಹಿಂದೆ ನಿಂತಿದ್ದರು. ನಂದಿನಿ ಬೇಗ ಪ್ಲೇಟ್ ನೆಲಕ್ಕೆ ಬಿಸಾಕಿ ದತ್ತು ತೋಳು ಹಿಡಿದು ಹಿಡ್ಕೊಳ್ಳಿ ಹಿಡ್ಕೊಳ್ಳಿ, ಇವನೇ ಕೊಲೆಗಾರ, ಕಳ್ಳ ಹಿಡ್ಕೊಳ್ಳಿ ಅಂತ ಜೋರಾಗಿ ಕೂಗೋಕೆ ಶುರು ಮಾಡಿದ್ಲು. ಇನ್ನೂ ಜೋರು ಮಾಡ್ತಿದ್ಲು. ಅಲ್ಲಿಗೆ ಬಾಡಿಗಾರ್ಡ್ ಎಲ್ಲ ಫುಲ್ ಶಾಕ್ ಆಗಿದ್ರು ನಂದಿನಿ ನಡೆ ನೋಡಿ. ಸ್ವತಃ ದತ್ತು ಈ ನರ್ಸ್ ಏನು ಮಾಡ್ತಿದ್ದಾಳೆ ಅಂತ ಅರ್ಥ ಆಗದೆ ನಿಂತು ಅವಳು ಆಡ್ತಿರೋ ದೊಂಬರಾಟನ ನೋಡ್ತಿದ್ದ. ಅಷ್ಟರಲ್ಲಿ ಅಲ್ಲಿಗೆ ಬಂದಿದ್ದ ಚೇತುಗೆ ಎಲ್ಲ ಅಲ್ಲಿನ ಪರಿಸ್ಥಿತಿ ಅರ್ಥವಾಗಿತ್ತು. ಅವನು ನಂದಿನಿಯ ಮುಂದೆ ಬಂದು ಇವರೇ ನಮ್ಮ ಬಾಸ್ ದತ್ತಾತ್ರೇಯ ಚಟರ್ಜಿ ಅಂದಿದ್ದ. ತಕ್ಷಣ ಅವಳು ಅವನ ಕೈ ಬಿಟ್ಟು ಮತ್ತೊಮ್ಮೆ ದತ್ತುವನ್ನೇ ದಿಟ್ಟಿಸಿ ನೋಡಿದ್ದಳು. ಅವನು ಕೂಡ ಇದೇ ಮೊದಲ ಬಾರಿಗೆ ಇವಳ ಮುಖ ನೋಡಿದ್ದ. ಅವನ ಕೈ ಬಿಟ್ಟು ಯಾವುದೋ ಹುಳಿ ತಿಂದಂತೆ ಮುಖ ಮಾಡಿ ನಿಂತಿದ್ದ ನಂದಿನಿ ಕಡೆ ನೋಡಿದ್ದ ದತ್ತು. ನಿಜ ಚೇತು, ಗಜೇಂದ್ರ ತಲೆ ಸರಿಯಿರೋ ನರ್ಸ್ನೇ ಕಳಿಸಿದ್ದಾರಾ ಇಲ್ಲ ತಲೆ ಲೂಸ್ ಆಗಿರೋಡ್ನ ಏನು ವಿಚಾರಿಸು ಎಂದವನು ಅವಳ ಕಡೆ ತಿರುಗದೆಯೇ ಲಿಫ್ಟ್ ಹತ್ತಿ ಹೋಗಿದ್ದನು. ದತ್ತು ಮಾತು ಕೇಳಿ ಅದನ್ನು ಅರ್ಥ ಮಾಡಿಕೊಂಡು ಉತ್ತರ ನೀಡುವ ಮೊದಲೇ ದತ್ತು ಹೋಗಿದ್ದ. ನೆಲಕ್ಕೆ ಕಾಲು ಕೆಚ್ಚುತ್ತಾ ಎಷ್ಟು ಕೊಬ್ಬು ಈ ಮನುಷ್ಯನಿಗೆ, ನನ್ನನ್ನೇ ಲೂಸ್ ಅಂತಾನಲ್ಲ ಅಂತ ಒಬ್ಬಳೇ ಬೈತಾ ನಿಂತಿದ್ದ ನಂದಿನಿಯನ್ನ ಕಂಡಿದ್ದ ಅಮಲಾ ಅವರು ಗುಣಗುಣುತ್ತಾ ನಿಂತಿದ್ದ ನಂದಿನಿಯನ್ನು ಕಂಡಿದ್ದ ಅಮಲಾರವರು ನಗುತ್ತಾ ಹೋ ಬಾರಮ್ಮ, ಅದು ನನ್ನ ಮಗ, ಅವನು ಸ್ವಲ್ಪ ಮುಂಗೋಪ, ನೋಡಿದ್ರೆ ಹಾಗೆ ಕಾಣಿಸ್ತಾನೆ ಅಷ್ಟೇ ಅಂತ ಹೇಳಿ ಅವಳನ್ನು ಊಟಕ್ಕೆ ಕರೆದಾಗ ಸರಿ ಎಂಬಂತೆ ತಲೆ ಆಡಿಸಿ ಹೋಗಿದ್ದಳು. ಅವಳಿಗೂ ಮನೆಯ ಡೈನಿಂಗ್ ಟೇಬಲ್ ಮೇಲೆ ಕೂರಲು ಹೇಳಿದ್ದ ಅಮಲಾ ಮೇಡ್ಗೆ ಊಟ ಬಡಿಸಲು ಹೇಳಿದ್ದರು. ನಂದಿನಿ ತನ್ನ ಇಡೀ ಜನ್ಮದಲ್ಲಿ ಅಷ್ಟು ವೆರೈಟಿ ಊಟಗಳನ್ನು ಒಂದೇ ಸಾರಿ ಎಲ್ಲೂ ನೋಡಿರಲಿಲ್ಲ. ಅಷ್ಟು ವೆರೈಟಿ ಅಡುಗೆ ಮಾಡಿಸಿ ಟೇಬಲ್ ಮೇಲೆ ಅರೇಂಜ್ ಮಾಡಲಾಗಿತ್ತು. ಅದನ್ನು ನೋಡಿದಂತಹ ನಂದಿನಿ, ಅಲ್ಲ ಟೇಬಲ್ ಮೇಲೆ ಇಷ್ಟು ವೆರೈಟಿ ಊಟ ಮಾಡಿ ಪಾಪ ಆ ಮಗುಗೆ ಬರೀ ಸಪ್ಪೆ ಊಟ ಕೊಟ್ರಲ್ಲ, ಇದು ಬರೀ ಶೋ ಆಫ್ ಇಟ್ಟಿದ್ದಾರಾ, ಎಷ್ಟು ಕ್ರೂರಿಗಳು ಈ ಮನೆಯವರೆಲ್ಲ, ಆದರೂ ಈ ಮನೆಯಲ್ಲೆಲ್ಲೋ ಆ ಮಗುವಿನ ಅಮ್ಮನೇ ಕಾಣ್ತಾ ಇಲ್ವಲ್ಲ ಅಂತ ಇಡೀ ಮನೆ ಹಾಲನ್ನು ಸಣ್ಣದಾಗಿ ಕಣ್ಣಾಡಿಸಿ ಎಲ್ಲ ಕಡೆ ನೋಡಿದ್ದಳು. ಎಷ್ಟು ದೊಡ್ಡ ಮನೆ, ಇಷ್ಟೊಂದು ಜನ ನಡುವೆ ಇವರ ಅಮ್ಮ ಯಾರು ಅಂತ ಹೇಗೆ ಕಂಡುಹಿಡೀಲಿ ಬಿಡು ಅಂದ್ಕೊಂಡು ಮೇಡ್ ನೀಡಿದ್ದ ಊಟ ಮಾಡಲು ಮನಸ್ಸಿರಲಿಲ್ಲ. ಆದರೂ ಅಮಲ ಒತ್ತಾಯಕ್ಕೆ ಕಷ್ಟಪಟ್ಟು ಊಟ ಮಾಡಿ ಈ ಮನುಷ್ಯನ ರಕ್ತದ ಕೈಯಲ್ಲಿ ತಂದಿರೋ ಊಟನ ಮಾಡಬೇಕಾ, ಇವನ ಮನೆಯಲ್ಲಿ ಊಟ ಮಾಡಿ ಅವನ ಪಾಪದಲ್ಲಿ ಒಂದು ಪಾಲು ನಾನು ತಗೊಂಡೋ ಹೇಗೋ ಅಂದ್ಕೊಂಡು ಹೋಗ್ತಿದ್ದ ನಂದಿನಿಗೆ ಅಮಲ ಅವರ ದನಿ ಕೇಳಿಸಿತ್ತು. ಮಗು, ನನ್ನ ಮೊಮ್ಮಗಳು ಹೇಗಿದ್ದಾಳೆ ಇವಾಗ ಅಂದರು. ಅದಕ್ಕೆ ನಂದಿನಿ, ಅಮ್ಮ ನಾನು ಡಾಕ್ಟರ್ ಅಲ್ಲ, ಆದರೆ ನನಗೆ ಗೊತ್ತಿರೋ ಪ್ರಕಾರ ನಿಮ್ಮ ಮೊಮ್ಮಗಳಿಗೆ ತುಂಬ ಆರೋಗ್ಯವಾಗಿದ್ದಾಳೆ. ಅವಳ ಮೂಳೆ ಮುರಿತವು ತುಂಬ ಬೇಗ ಗುಣವಾಗುತ್ತೆ, ತುಂಬ ದಿನ ನರ್ಸ್ ಅಗತ್ಯ ಇಲ್ಲ ಮಗುಗೆ ಅಂದಿದ್ದಳು. ಅವಳ ಮಾತು ಸೌಜನ್ಯ ನೋಡಿ ಅಮಲಾಗೆ ನಂದಿನಿ ತುಂಬ ಇಷ್ಟ ಆಗಿದ್ದಳು. ನಂತರ ಲಿಫ್ಟ್ ಕಡೆ ಹೊರಟ ನಂದಿನಿಗೆ ಚೇತು ಮುಖಾಮುಖಿಯಾಗಿದ್ದ. ತನ್ನೆದುರು ಚೇತುವನ್ನು ನೋಡಿ ನಂದಿನಿಗೆ ವಿಪರೀತ ಕೋಪ. ದತ್ತುಗಿಂತ ಜಾಸ್ತಿನೇ ಚೇತು ಮೇಲೆ ಕೋಪ ಇತ್ತು. ಯಾಕಂದರೆ ಎಲ್ಲ ಗೊತ್ತಿದ್ದು ಏನೂ ಗೊತ್ತಿಲ್ಲದಂತೆ ಇದ್ದಾಗ ಆಕ್ಟ್ ಮಾಡಿದ್ದ ಚೇತು ಎಂದು. ಅವನು ಮಾತನಾಡುವ ಮೊದಲೇ, ನೋಡಿ ಸರ್, ನಾನು ನಾಳೆನೇ ಹೋಗಬೇಕು. ಇಲ್ಲಿ ನನ್ನಿಂದ ಒಂದು ದಿನ ಊಟ ತಿಂದರೂ ಗಂಟ್ಲ ಒಣಗುತ್ತೇನೋ ಅನಿಸುತ್ತೆ. ಆ ಅನ್ನದಲ್ಲಿ ಅದೆಷ್ಟು ಜನರ ರಕ್ತ ಅರಗಿದೆಯೋ ಯಾರಿಗೆ ಗೊತ್ತು. ಏನೋ ನೀವು ನನ್ನ ಕರ್ಕೊಂಡು ಬಂದಿರೋದ್ರಿಂದ ನಾನು ನಿಮಗೆ ಹೇಳ್ತಿದ್ದೀನಿ. ನೀವೇ ನನ್ನ ಆಚೆ ಕರ್ಕೊಂಡು ಹೋಗಬೇಕಿವಾಗ, ಅದಕ್ಕೆ ನಿಮಗೆ ಹೇಳ್ತಿದ್ದೀನಿ. ನಿಮ್ಮ ತಲೆ ಸರಿ ಇರೋ ಬಾಸ್ಗೆ ಹೇಳಿ ಬೇರೆ ನರ್ಸ್ ವ್ಯವಸ್ಥೆ ಮಾಡಿಕೊಳ್ಳೋಕೆ ಎಂಬ ನಂದಿನಿ ಮಾತಿಗೆ ಉತ್ತರಿಸಿದ ಚೇತು, ಅದು ಆಗಲ್ಲ, ನಮ್ಮ ಬಾಸ್ ನೀವೇ ಬೇಕು ಅಂತ ನಿಮ್ಮನ್ನು ಕರೆಸಿದ್ದಾರೆ. ನೀವು ಏನೇ ಮಾತಾಡೋ ಹಾಗಿದ್ರೂ ನಮ್ಮ ಬಾಸ್ ಜೊತೆನೇ ಮಾತಾಡಿ. ನಾನು ಅವ್ರ ಬಂಟ, ಅವ್ರು ಏನು ಹೇಳ್ತಾರೋ ಅದನ್ನು ಮಾಡೋದಷ್ಟೇ ನನ್ನ ಕೆಲಸ. ಮತ್ತು ನಿಮಗೆ ಆಗಲೇ 1 ತಿಂಗಳ ಸ್ಯಾಲ್ರಿ ಕೂಡ ಹಾಕಿದ್ದಾರೆ ನಮ್ಮ ಬಾಸ್, ನೀವು ನೋಡ್ಕೊಂಡಿಲ್ವಾ ಎಂದ. ಯಪ್ಪ, ನಿಮ್ಮ ಬಾಸ್ ಸ್ಯಾಲ್ರಿ ನನಗಂತೂ ಬೇಡ. ನಿಮ್ಮ ಬಾಸ್ಗೆ ನಾನು ಅದನ್ನು ವಾಪಸ್ ಹಾಕ್ತೀನಿ. ಆದರೆ ನಾನು ಈ ಮನೆಯಲ್ಲಿ 1 ಕ್ಷಣ ಕೂಡ ಇರಲ್ಲ. ಆದರೆ ನಾನು ಇವಾಗಲೇ ನಿಮ್ಮ ಬಾಸ್ ಬಳಿ ಮಾತಾಡ್ತೀನಿ. ನೀವು ನನ್ನ ಕರ್ಕೊಂಡು ಆಚೆ ಹೋಗೋಕೆ ರೆಡಿಯಾಗಿರಿ ಎಂದಳು ಲಿಫ್ಟ್ ಏರಿ ಹೊರಟಿದ್ದಳು. ಮತ್ತೆ ಅವಳಿಗೆ ಸ್ವರ ರೂಮ್ ಆಚೆ ದತ್ತು ನಿಂತಿದ್ದು ಕಾಣಿಸಿತು. ದತ್ತು ಆಚೆಯಿಂದ ಸ್ವರ ನೋಡುತ್ತಿದ್ದ. ನಂದಿನಿ ದೂರದಿಂದ ಅವನನ್ನೇ ಅಬ್ಸರ್ವ್ ಮಾಡುತ್ತಾ, ಅಲ್ಲ ಈ ಮಗು ಏನಾದರೂ ಇವನದಲ್ವಾ, ಇವನದ್ದೇ ಮಗು ಆಗಿದ್ರೆ ಹೀಗೆ ಕದ್ದು ಯಾಕೆ ನೋಡ್ತಾ ಇದ್ದ, ಏನಾದರೂ ಕಿಡ್ನಾಪ್ ಮಾಡಿ ಕರ್ಕೊಂಡ್ಬಂದಿದ್ದಾನ? ಇವನು ಅಷ್ಟೊಂದು ಒಳ್ಳೆಯವನಲ್ಲ, ಕಿಡ್ನಾಪ್ ಮಾಡಿದ್ಮೇಲೆ ಇಷ್ಟೆಲ್ಲ ಲಕ್ಸುರಿ ಟ್ರೀಟ್ಮೆಂಟ್ ನೀಡ್ತಾ ಇರಲಿಲ್ಲ. ಮಗು ಏನಾದರೂ ವೈರಿ ಮಗಳಾಗಿದ್ದರೆ ಸಾಯಿಸ್ಬೇಕಿತ್ತಲ್ವಾ, ಮತ್ತು ನನ್ನ ಮಗಳು ಅಂತ ಯಾಕೆ ಹೇಳ್ತಾ ಇದ್ದ?
ಆ ಮಗುಗೂ ಇವನ ಕೆಲಸ ಗೊತ್ತಾಗಿರಬೇಕು, ಅದಕ್ಕೆ ಆ ಮಗು ಇವನ ಜೊತೆ ಮಾತಾಡ್ತಾ ಇಲ್ದೇ ಇರ್ಬೋದು ಪಾಪಿ ಅಂದ್ಕೊಂಡು ನೋಡ್ತಿದ್ರೆ ದತ್ತು ಅಲ್ಲಿಂದ ನಂದಿನಿ ಇದ್ದ ಕಡೆಗೆ ಬರುತ್ತಿದ್ದು ಗೊತ್ತಾಗಿ ಅಲರ್ಟ್ ಆಗಿದ್ದ ನಂದಿನಿ ತನ್ನ ಮನದ ಮಾತು ಹೇಳೋಕ್ಕೆ ರೆಡಿಯಾಗಿ ನಿಂತಳು. ಅವನು ಮುಂದೆ ಹೋಗ್ತಾನೇ ಇದ್ದ. ಆಗ ದತ್ತುಗೆ ಕೈ ಅಡ್ಡ ಹಾಕಿ ನಿಂತಿದ್ದಳು. ಅವನ ನಡೆಗೆ ಅಡ್ಡ ಕೈ ಹಾಕೋ ಧೈರ್ಯ ಇವಾಗಿನ ತನಕ ಯಾರಿಗೂ ಇರಲಿಲ್ಲ. ಈ ಕೆಲಸನ ನಂದಿನಿ ಬಿಟ್ಟು ಬೇರೆ ಯಾರೇ ಮಾಡಿದ್ರೂ ಆ ಕೈನ ಅಲ್ಲೇ ನುಲ್ಚಿ ಹೋಗ್ತಿದ್ದ ದತ್ತು. ಆದರೆ ಇದು ನಂದಿನಿ ಅಲ್ಲ ಅವನ ಮಗಳ ನರ್ಸ್, ಆದ್ದರಿಂದ ಸುಮ್ಮನಾಗಿದ್ದ ಅಷ್ಟೆ. ತನ್ನ ಮುಂದೆ ಕೈ ಅಡ್ಡ ಹಿಡ್ದವಳನ್ನು ನೋಡಿ ಏನು ಎನ್ನುವಂತೆ ಕಣ್ಣು ಬಲ್ಲೆ ಕೇಳಿದ್ದ ದತ್ತು. ಒಂದು ಕ್ಷಣ ತನ್ನೆದುರು 6 ಅಡಿ ಕಟೌಟ್ ನೋಡಿ ದಂಗಾಗಿದ್ದ ನಂದಿನಿ ಮಾತೇ ಬರಲಿಲ್ಲ. ಕೇವಲ ಅವನನ್ನೇ ನೋಡುತ್ತಾ ನಿಂತು ಬಿಟ್ಲು. ಅವಳು ಏನೂ ಮಾತನಾಡದೇ ಇದ್ದಾಗ ಮತ್ತೆ ಅವನು ಹೆಜ್ಜೆ ಮುಂದೆ ಇಡಲು ಶುರು ಮಾಡಿದ್ದ. ಆಗ ಅವಳಿಗೆ ತಾನು ಏನು ಮಾತಾಡೋಕೆ ಬಂದೆ ಅಂತ ಅರ್ಥ ಆಗಿ, ಅದು ನಾನು ಲೂಸಲ್ಲ, ನಾನು ಮೆಂಟಲಿ ಫಿಸಿಕಲಿ ಹೆಲ್ದಿ ಅಂದ್ಲು ಜೋರಾಗಿ. ಅದಕ್ಕೆ ಅವನು ಹಿಂದೆ ತಿರುಗಿ, ಹೌದಾ, ಯಾವುದಾದ್ರೂ ಸರ್ಟಿಫಿಕೇಟ್ ಇದೆಯಾ ಅಂದ. ಏನೂ ಅರ್ಥ ಆಗಲಿಲ್ಲ. ಅದಕ್ಕೆ ನಂದಿನಿ ಹಾಂ ಅಂದ್ಲು. ಅದನ್ನು ಕೇಳಿದಂತಹ ದತ್ತು ಯಾವುದೇ ಎಕ್ಸ್ಪ್ರೆಷನ್ ಇಲ್ಲದೆ, ನೀನು ಲೂಸಲ್ಲ ಅಂತ ಯಾವುದಾದ್ರೂ ಸರ್ಟಿಫಿಕೇಟ್ ಇದೆಯಾ ಅಂದ. ಅವನ ಪ್ರಶ್ನೆ ಎಷ್ಟು ವಿಚಿತ್ರವಾಗಿತ್ತು ಅಂದರೆ ಅದಕ್ಕೆ ಏನು ಉತ್ತರ ಕೊಡಬೇಕು ಅಂತ ಸ್ವತಃ ನಂದಿನಿಗೂ ಅರ್ಥ ಆಗಲಿಲ್ಲ. ಹಾಗಾಗಿ ಅವಳು ಇಲ್ಲ ಅಂದ್ಲು. ಮತ್ತೆ ಮುಖದಲ್ಲಿ ಯಾವುದೇ ಎಕ್ಸ್ಪ್ರೆಷನ್ ಇಲ್ಲದೆ ದತ್ತು ಹೇಳ್ದ, ಮತ್ತೆ ನೋಡಿದವರು ಲೂಸ್ ಅಂದ್ಕೊಳ್ದಿರೋ ರೀತಿ ನಾವೇ ನಡ್ಕೋಬೇಕು, ಇಲ್ಲ ಅಂದರೆ ನಿನ್ನ ಥರ ಆಡಿದ್ರೆ ಹೀಗೆ ನೋಡಿದವರೆಲ್ಲ ಸರ್ಟಿಫಿಕೇಟ್ ಕೊಡಬೇಕಾಗತ್ತೆ ಅಂದು ಮತ್ತೆ ಮುಂದೆ ಸಾಗುತ್ತಿದ್ದ ದತ್ತು ನೋಡಿ, ನಾನೇನು ಸುಳ್ಳು ಹೇಳಿಲ್ಲ, ನಾನು ನಿನ್ನೆ ನೀವು ಕೊಲೆ ಮಾಡಿದ್ದು ನೋಡಿದೆ, ಅದಕ್ಕೆ ನಿಮ್ಮನ್ನು ನಾನು ಕೊಲೆಗಾರ ಕಳ್ಳ ಅಂತ ಹೇಳಿದ್ದು ಅಂತ ಅಂದ್ಲು ಧೈರ್ಯವಾಗಿ ನಂದಿನಿ. ದತ್ತು ಹೆಜ್ಜೆ ಅಲ್ಲೇ ನಿಂತವು. ಮತ್ತೆ ಹಿಂದೆ ತಿರುಗಿದ. ಆ ಕ್ಷಣ ನಂದಿನಿಗೆ, ಅಯ್ಯೋ ನಂದಿನಿ, ನಿನ್ಗೆ ಯಾಕೆ ಬೇಕಿತ್ತು? ಅವನ ಗುಹೆಗೆ ಬಂದು ಅವನ ಬಗ್ಗೆನೇ ಹೇಳ್ತಿದ್ದೀಯಲ್ಲ, ನಾನು ಸಾಕ್ಷಿ ಅಂತ ಏನಾದರೂ ಗೊತ್ತಾದರೆ ಅವನು ಸಾಕ್ಷಿ ನಾಶ ಮಾಡೋ ಥರ ನನ್ನೂ ನಾಶ ಮಾಡಿಬಿಟ್ರೆ ಅಂತ ಒಳಗೊಳಗೆ ಗುಣಗ್ತಿದ್ಲು. ಆದರೆ ಅವಳೆಲ್ಲ ಯೋಚನೆಗಳಿಗೂ ಬ್ರೇಕ್ ಹಾಕದಂತೆ ದತ್ತು ಹೇಳ್ದ, ಅದಕ್ಕೆ ನಾನೇನು ಮಾಡಲಿ? ಅಷ್ಟೆಲ್ಲ ಸಾಕ್ಷಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಭ್ಯಾಸ ಈ ದತ್ತು ಇಷ್ಟರಲ್ಲೇ ಇಲ್ಲ ಎಂದ ಧೈರ್ಯವಾಗಿ. ಅಯ್ಯೋ ಶಿವ, ಇವನಿಗೆ ನನ್ನ ಮನಸ್ಸಿನ ಭಾಷೆನೇ ಅರ್ಥ ಆಗೋಗ್ಬಿಡ್ತಾ, ತುಂಬ ಡೇಂಜರಸ್ ಮನುಷ್ಯ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಮತ್ತೆ ಜೋರಾಗಿ ಹೇಳಿದ್ಲು. ನಿಮಗೇನೂ ಇಲ್ಲದೆ ಇರಬಹುದು, ಆದರೆ ನನಗೆ ಕಷ್ಟ ಆಗ್ತಿದೆ. ಈ ರಕ್ತಪಾತದಿಂದ ತಂದಿರೋ ಊಟನ ತಿನ್ನೋದಕ್ಕೆ ನಾನು ನಾಳೆನೇ ಹೋಗ್ತೀನಿ. ಅದನ್ನು ನಿಮ್ಮ ಚಮಚ ಹತ್ರ ಹೇಳಿಬಿಡಿ, ನನ್ನ ಎಲ್ಲಿಂದ ಕರ್ಕೊಂಡು ಬಂದರೋ ಅಲ್ಲಿಗೆ ಬಿಟ್ಬಿಡೋಕೆ ಅಂದ್ಲು. ಅದಕ್ಕೆ ದತ್ತು ಏನೂ ಎಕ್ಸ್ಪ್ರೆಷನ್ ನೀಡದೆ ಮತ್ತೆ ಅದೇ ರೀತಿ ಉತ್ತರ ಕೊಟ್ಟ. ಇಲ್ಲ, ಸಾಧ್ಯ ಇಲ್ಲ. ಇಲ್ಲಿಗೆ ಬರೋ ತನಕ ಅಷ್ಟೇ ನಿನ್ನ ಇಷ್ಟ. ಇಲ್ಲಿಗೆ ಬಂದ ಮೇಲೆ ಎಲ್ಲ ನನ್ನಿಷ್ಟ. ನನ್ನ ಮಗಳು ಸಂಪೂರ್ಣ ಚೇತರಿಸ್ಕೊಂಡ ನಂತರವೇ ನೀನು ಇಲ್ಲಿಂದ ಆಚೆ ಹೋಗೋಕ್ಕಾಗೋದು. ಅದು ನನ್ನ ಮಗಳಿಗೆ ನಿನ್ನ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದನ್ನು ಸಹ ನಾನು ಡಿಸೈಡ್ ಮಾಡ್ತೀನಿ. ನಿನ್ನ ಅವಶ್ಯಕತೆಯಲ್ಲಿ ಇಲ್ಲ ಅಂದಾಗ ಮರುಕ್ಷಣವೇ ನೀವು ಎಲ್ಲಿಂದ ಬಂದೆಯೋ ಅಲ್ಲಿಗೆ ತಲುಪಿಸೋ ಜವಾಬ್ದಾರಿ ನಂದು ಅಂದವನು ನಂದಿನಿ ಮಾತು ಕೇಳದೆ ಲಿಫ್ಟ್ ಏರಿ ಹೋಗಿದ್ದ. ಅವನನ್ನೇ ನೋಡುತ್ತಿದ್ದ ನಂದಿನಿ, ಥು, ಇವನ್ಯಾವ ಸೀಮೆ ಮನುಷ್ಯ, ಮೊದಲು ಇವನು ಹಾಕಿರೋ ಸಂಬಳನ ವಾಪಸ್ ಹಾಕಿ ನಾಳೆ ಏನಾದರೂ ಸರಿ ಇಲ್ಲಿಂದ ಹೋಗಬೇಕು ಅಂದ್ಕೊಂಡು ಮೊಬೈಲ್ ತೆರೆದರೆ ಶಮಿತಾಳಿಂದ ಸಾಲು ಸಾಲು ಮಿಸ್ಡ್ ಕಾಲ್ಗಳು ಕಾಣಿಸಿದ್ದವು. ಅದನ್ನು ನೋಡಿದ್ದ ನಂದಿನಿ, ಇದೇನು ಶಮಿಗೆ ನಾನೇ ಕಾಲ್ ಮಾಡ್ತೀನಿ ಅಂದಿದ್ದೆ, ಅಂಥದ್ರಲ್ಲಿ ಅವಳ್ಯಾಕೆ ಇಷ್ಟೊಂದು ಸಾರಿ ಕಾಲ್ ಮಾಡಿದ್ದಾಳೆ, ಏನೋ ಇಂಪಾರ್ಟೆಂಟ್ ಮ್ಯಾಟ್ರ್ ಇರಬೇಕು, ಬಡ್ಡಿ ವಿಚಾರ ಮಾತಾಡೋಕ್ಕಿರಬೇಕು ಅಂದ್ಕೊಂಡವಳು ಕಾಲ್ ಬ್ಯಾಕ್ ಮಾಡಿದ್ದಳು. ನಂದಿನಿಗೆ ಆ ಕಡೆಯಿಂದ, ಹೇ ಹುಚ್ಚಿ, ನಾನು ನಿನಗೆ ಯಾವಾಗ ದುಡ್ಡು ಹಾಕಿಲ್ಲ ಕಣೆ, ನಾನು ಇವತ್ತು ಹೇಳೋಕ್ಕೆ ಹೋಗಿದ್ದೆ, ಆದರೆ ಫೈನಾನ್ಸ್ ಅವರು 12% ಬಡ್ಡಿ ಅಂತ ಹೇಳಿದ್ದಾರೆ ಕಣೆ, ಬಡ್ಡಿ ತುಂಬ ಜಾಸ್ತಿ ಆಯಿತು ಅಂತ ನಿನ್ನ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡೆ, ಆದರೆ ನೀನು ನೋಡಿದ್ರೆ ಆಗಲೇ ನನಗೆ ಈ ರೀತಿ ಮೆಸೇಜ್ ಮಾಡಿದ್ದೀಯಲ್ಲ, ಏನು ರಿವೆಂಜಾ ಅಂದ್ಲು. ಶಮಿತಾ ಮಾತು ಕೇಳಿ ನಂದಿನಿಗೆ ಶಾಕ್. ಇದೇನು ಹೇಳ್ತಿದ್ದಾಳೆ ಇವಳು, 5 ಲಕ್ಷ ಅಂದರೆ ಅಷ್ಟು ಸುಲಭದ ಅಮೌಂಟಾ ಅಂತ ಹೇಳ್ಕೊಂಡು ಮನಸ್ಸಲ್ಲೇ ಇರು ಅಂತ ಕಾಲ್ ಕಟ್ ಮಾಡಿ ಫೋನ್ ತೆಗೆದು ಅಕೌಂಟ್ ಸ್ಟೇಟ್ಮೆಂಟ್ ನೋಡಿದ್ದ ನಂದಿನಿಗೆ ಆಶ್ಚರ್ಯ, ಚಿಂತೆ ಎರಡೂ ಒಟ್ಟೊಟ್ಟಿಗೆ. ಯಾಕಂದರೆ ಅವಳ ಅಕೌಂಟ್ಗೆ ಚಟರ್ಜಿ ಗ್ರೂಪ್ ಆಫ್ ಕಂಪನಿಯಿಂದ ಅಮೌಂಟ್ ಬಂದಿತ್ತು. ಅದನ್ನು ನೋಡಿ, ಸಂಬಳ ಬೇರೆ ವಾಪಸ್ ಹಾಕ್ತೀನಿ ಅಂತ ಹೇಳಿಬಿಟ್ಟಿದ್ದೀನಿ, ಈ ಮನುಷ್ಯ ಏನಾದರೂ ನನ್ನನ್ನು ಸರ್ಜನ್ ಡಾಕ್ಟರ್ ಅನ್ಕೋಬಿಟ್ನಾ ಹೇಗೆ, ಇಷ್ಟೊಂದು ಅಮೌಂಟ್ನ ನನಗೆ ಹಾಕಿದ್ದಾನಲ್ಲ ಸ್ಯಾಲ್ರಿ ಅಂತ, ಅದು 5 ಲಕ್ಷ ತಿಂಗಳಿಗೆ. ನನಗಂತೂ ನನ್ನನ್ನು ಲೂಸ್ ಅಂತಾನೆ ಇವನೇ ಲೂಸ್ ಆಗಿರಬೇಕು. ನಾನು ಫುಲ್ ಡೀಟೇಲ್ಸ್ ನೋಡಿದೆ, ನಂಜುಂಡನಿಗೆ ಬೇರೆ ಹಾಕಿಬಿಟ್ಟೆ. ಇನ್ನು ಅವನ ಹತ್ರ ವಾಪಸ್ ಕೇಳಿದ್ರೆ ಅವನಿಗೂ ಬೇಜಾರಾಗುತ್ತೆ. ಹೇಗೆ ಈ ಅಮೌಂಟ್ನ ವಾಪಸ್ ಕೊಡೋದು, ನಿನಗೆ ಹೆಂಗೆ ವಾಪಸ್ ಕೊಟ್ಬಿಟ್ಟು ನಾನು ಇಲ್ಲಿಂದ ಆಚೆ ಹೋಗೋದು, ಎಲ್ಲಿಂದ ಇಷ್ಟೊಂದು ಅಮೌಂಟ್ನ ಅಡ್ಜಸ್ಟ್ ಮಾಡಲಿ ಅಂತ ಯೋಚನೆಗೆ ಇಳಿದ್ಲು ನಂದಿನಿ. ಕತೆ ಮುಂದುವರೆಯುವುದು. ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಇಷ್ಟೊತ್ತು ನಿಮ್ಮ ಅಮೂಲ್ಯ ಸಮಯವನ್ನು ಈ ನನ್ನ ಪುಟ್ಟ ಕತೆಗಾಗಿ ಮೀಸಲಿಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದ.